ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೋ ಹೋಮ್ ಕಿಚನ್. ಇವತ್ತೊಂದು ತುಂಬಾ ಚೆನ್ನಾಗಿರೋ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತೆ ರೊಟ್ಟಿ, ಅಕ್ಕಿ ರೊಟ್ಟಿ, ಪ್ಲೈನ್ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಇದಕ್ಕೆ ಮಸಾಲಾ ರುಬ್ಬಾಕ್ಬೇಕು. ಮಸಾಲಾ ರುಬ್ಬಾಕಿ ಮಾಡೋ ಪಲ್ಯನ ಕೆಲವರು ಬೆಂಡೆಕಾಯಿ ಗೊಜ್ಜು ಅಂತಾರೆ, ನಾವು ಬೆಂಡೆಕಾಯಿ ಪಲ್ಯ ಅಂತೀವಿ. ತುಂಬಾ ಚೆನ್ನಾಗಿರುತ್ತೆ ಇದು ಮಸಾಲಾ ರುಬ್ಬಾಕ್ ಮಾಡೋದು. ಇದಕ್ಕೆ ಎಲ್ಲ ಬೇಕಿರುವಂತ ಸಾಮಾನುಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಲಾಸ್ಟ್ 10-15 ನಿಮಿಷದಿಂದ ಈ ಕೆಲಸ ನಂದು. ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಬೆಂಡೆಕಾಯಿನ ಒಂದ್ ಅರ್ಧದ ಇಂಚಷ್ಟು, ಒಂದೊಂದ್ ಪೀಸ್ ಅರ್ಧ ಇಂಚ್ ಬರೋ ಅಷ್ಟು ಸೈಜ್ಗೆ ಫಸ್ಟ್ ಬೆಂಡೆಕಾಯಿನ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೋಬೇಕು. ನಾನೊಂದ್ 3/4 kg ಬೆಂಡೆಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಪಲ್ಯ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿರೋದು ಈ ಚಿಕ್ಕ ಪ್ಲೇಟ್ ಅಲ್ಲಿರೋದೆಲ್ಲ ಬರೀ ಒಗ್ಗರಣೆಗೆ, ಎಂಡಲ್ಲಿ ರುಬ್ಬಿದ್ದೆಲ್ಲ ಆದ್ಮೇಲೆ ಒಗ್ಗರಣೆ ಹಾಕೋಕೆ ಸಾಸಿವೆ ಹಾಕ್ಬೇಕು, ಮತ್ತೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ತೆಗೆದಿಟ್ಕೊಂಡಿದೀನಿ. ಇನ್ ಇಲ್ಲಿರೋದೆಲ್ಲ ರುಬ್ಬಾಕ್ ಹಾಕೊಳ್ಳೋದು. ಇದಕ್ಕೆ ಟೊಮೊಟೊ ತಗೊಂಡಿದೀನಿ. ಒಂದು ಮೂರ್ ಟೊಮೊಟೊ. ದೊಡ್ಡ ಸೈಜ್ ಆದ್ರೆ 2 ಸಾಕಾಗತ್ತೆ, ಬಟ್ ನನ್ ಮೀಡಿಯಂ ಸೈಜ್ ಇತ್ತು, 3 ಟೊಮೊಟೊ ತಗೊಂಡಿದೀನಿ. ಇದು ಸಾರಿನ ಪುಡಿ, ಯಾವ್ದಾದ್ರು ಸಾರಿನ ಪುಡಿ ಆಗುತ್ತೆ. ನಾನು 2 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಪಲ್ಯ ಜಾಸ್ತಿ ಮಾಡ್ತಿದ್ದೀನಲ್ಲ, ಸೊ ಜಾಸ್ತಿ ಬೇಕು. ನೀವು ನಾರ್ಮಲ್ ಒಂದ್ ಫ್ಯಾಮಿಲಿಗೆ ಮಾಡ್ಕೊಳ್ಳೋದಾದ್ರೆ 1 ಟೀ ಸ್ಪೂನ್ ಅಷ್ಟು ಸಾಕಾಗತ್ತೆ. ಇಲ್ಲಿ ತೆಂಗಿನಕಾಯಿ ಒಂದ್ ಅರ್ಧ ಬೌಲ್ ಅಷ್ಟು ಕಟ್ ಮಾಡಿರೋದು, ತುರ್ದಿರೋದಾದ್ರೂ ಒಂದ್ ಅರ್ಧ ಬೌಲ್ ಸಾಕಾಗತ್ತೆ. ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ, ಒಂದ್ ಅರ್ಧ ಹಿಡಿಯುವಷ್ಟು, ಒಂದ್ ಅರ್ಧ ಹಿಡಿ ಸಾಕಾಗತ್ತೆ ಫ್ರೆಶ್ ಕೊತ್ತಂಬರಿ ಸೊಪ್ಪು. ಮತ್ತೆ ಇದು ಗಸಗಸೆ 1 ಟೀ ಸ್ಪೂನ್ ಅಷ್ಟು ತಗೊಂಡಿದೀನಿ. ಬೆಳ್ಳುಳ್ಳಿ ಒಂದು ಚಿಕ್ಕ ಬೆಳ್ಳುಳ್ಳಿ, ಹೋಲ್ ಬೆಳ್ಳುಳ್ಳಿ ತಗೊಂಡಿದೀನಿ. ಇದು 2 ಸ್ಮಾಲ್ ಸೈಜ್ ಆನಿಯನ್, ತುಂಬಾ ದೊಡ್ಡದಿದ್ರೆ 1 ಸಾಕಾಗತ್ತೆ. ಇಲ್ಲಿ ಹುಣಸೆ ಹಣ್ಣು ಒಂದ್ 2 ತಗೊಂಡಿದೀನಿ ಪೀಸ್. ಹುಣಸೆ ಹಣ್ಣು 2 ಇಂಚ್ ಅಷ್ಟು ಹುಣಸೆ ಹಣ್ಣು, 1 ಟೀ ಸ್ಪೂನ್ ಅಷ್ಟು ಕಡ್ಲೆ. ಹುರ್ಕೊಳಕ್ಕೆ ಇದು ರುಬ್ಬಕ್ ಮುಂಚೆ ಎಣ್ಣೆಲಿ ಹುರ್ಕೋಬೇಕು. ಟೊಮೊಟೊ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಎಣ್ಣೆಲಿ ಸ್ವಲ್ಪ ಹುರಿದ್ಬಿಟ್ಟು ರುಬ್ಬಕ್ ಹಾಕೊಳ್ಳೋದು. ಮಿಕ್ಕಿದೆಲ್ಲ ಹಂಗೆ ಹಾಕೊಳ್ಳೋದು ಡೈರೆಕ್ಟ್ ಆಗಿ. ಪ್ಯಾನ್ ಅಲ್ಲಿ ಬೆಂಡೆಕಾಯಿನ ಹುರಿದಿಟ್ಕೋಬೇಕು. ಇಲ್ಲಿ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಆನಿಯನ್, ಗಾರ್ಲಿಕ್ ಮತ್ತೆ ಟೊಮೊಟೊ ಹುರ್ಕೊಳಕ್ಕೆ. ಬೆಂಡೆಕಾಯಿ ಹುರಿಯೋಕೆ ಎಣ್ಣೆ ಹಾಕ್ಬಾರ್ದು, ಅದು ಡ್ರೈ ಆಗಿ ಹುರಿಬೇಕು. ಆನಿಯನ್ ಹಾಕದ್ಮೇಲೆ ತುಂಬಾ ಬೇಯಿಸೋದೇನ್ ಬೇಕಿಲ್ಲ. ಒಂದ್ 2 ನಿಮಿಷ ಕೈ ಆಡಿಸಿ ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು. ಬೆಂಡೆಕಾಯಿನ ಮಧ್ಯ ಮಧ್ಯ ಸ್ವಲ್ಪ ಕೈ ಆಡಿಸ್ತಾ ಇರಿ, ಅಂಟೆಲ್ಲ ಹೋಗೋವಷ್ಟು ಉರಿಬೇಕು. ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಉರಿರಿ, ಬೇಗ ಆಗುತ್ತೆ, ಅಂಟೆಲ್ಲ ಬೇಗ ಹೋಗುತ್ತೆ. ಬಟ್ ಬೆಂಡೆಕಾಯಿ ಹುರಿದು ಆಗೋ ಅಷ್ಟರಲ್ಲಿ ನಾವು ಖಾರಕ್ಕೆಲ್ಲ ರುಬ್ಬಿಟ್ಕೋಬಹುದು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹುರ್ಕೊಂಡು ಮಸಾಲಾ ಕೂಡ ರುಬ್ಬಿಟ್ಕೋಬಹುದು. ಬೆಂಡೆಕಾಯಿ ಆಗಕ್ಕೆ 10-15 ನಿಮಿಷ ಬೇಕು. ಟೊಮೊಟೊ, ಇಲ್ಲಿ ಆನಿಯನ್, ಗಾರ್ಲಿಕ್ ಎಲ್ಲ ಬೆಂದಿದೆ, ಸಾಕು. ಇಷ್ಟು ಸಾಫ್ಟ್ ಆದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನ ಸ್ವಲ್ಪ ಆರ್ಕೊಳಕ್ ಬಿಡೋಣ, ತಣ್ಣಗಾಗ್ಲಿ, ಆಮೇಲೆ ರುಬ್ಬೋಣ. ಈ ರುಬ್ಬಕ್ಕೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಟೊಮೊಟೊ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಅದನ್ನ ಹಾಕೋಬೇಕು. ಗಸಗಸೆ, ಕಡ್ಲೆ, ಹುಣಸೆ ಹಣ್ಣು, ಸಾರಿನ ಪುಡಿ, ತೆಂಗಿನಕಾಯಿ ಇಟ್ಕೊಂಡಿದ್ವಲ್ಲ ಅದು, ಮತ್ತೆ ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲ ಹಾಕೊಂಡು ನುಣ್ಣಗ್ ರುಬ್ಬೇಕು. ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ಪೇಸ್ಟ್ ಚೆನ್ನಾಗಿ ನುಣ್ಣಗಾಗ್ಬೇಕು. ತುಂಬಾ ನುಣ್ಣಗ್ ರುಬ್ಬಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾರಿನ ಪುಡಿಯಲ್ಲಿ ಕೆಲವ್ರ ಮನೆಯಲ್ಲಿ ಚಿಲ್ಲಿ ಪೌಡರ್ ಇರುತ್ತೆ, ಅದ್ರಲ್ಲೇ, ಅಂತವ್ರು ಹಾಕ್ಬೇಡಿ. ಇಲ್ದೇ ಇರೋರು 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ. ನಾನು ಅದನ್ನ ಹಾಕೋದ್ ಮರ್ತಿದ್ದೆ. ಸೊ ಇವಾಗ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ನುಣ್ಣಗ್ ರುಬ್ಬೇಕು. ನುಣ್ಣಗೆ ಮಸಾಲ ರುಬ್ಕೋಬೇಕು. ಈ ತರ ಮಸಾಲ ರೆಡಿ ಆಯ್ತು. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಪಲ್ಯಕ್ಕೆ. ಬೆಂಡೆಕಾಯಿ ಆಯ್ತು ನೋಡಿ, ಒಂದ್ ಸ್ವಲ್ಪ ಒಂಟು ಇಲ್ಲ, ಮತ್ತೆ ಹಿಂಗ್ ಹುರಿದಂಗ್ ಆಗ್ಬೇಕು. ಸ್ವಲ್ಪ ಚೆನ್ನಾಗಾಗಿದೆ ಬೆಂಡೆಕಾಯಿ, ಇಷ್ಟು ಸಾಕು. ಇದನ್ನೀಗ ಆಫ್ ಮಾಡಿ ಸ್ಟವ್. ಬೆಂಡೆಕಾಯಿ ಎಲ್ಲ ತೆಕ್ಕೊಂಡು ಇದೇ ಪ್ಯಾನಿಗೆ ಒಗ್ಗರಣೆ ಹಾಕ್ತೀನಿ. ನಾನು ಅದೇ ಪ್ಯಾನ್, ಬೆಂಡೆಕಾಯಿ ಹುರಿದಿದ್ದ ಪ್ಯಾನ್ಗೆನೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ. ಎಣ್ಣೆ ಕಾದಿದೆ. ಒಂದು ಟೀ ಸ್ಪೂನ್ ಅಷ್ಟು, ಚಿಕ್ಕ ಸ್ಪೂನ್ ಅಷ್ಟು ಸಾಸಿವೆ ಸಿಡಿತಾ ಇದೆ. ಇವಾಗ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ.
ಆನಿಯನ್ ಒಂದ್ ನಿಮಿಷ ಕೈ ಆಡಿಸಿದ್ರೆ ಸಾಕು, ಒಗ್ಗರಣೆಲಿ ಆಗುತ್ತೆ ಅದು. ಅದಾದ್ಮೇಲೆ ಮಸಾಲ, ರುಬ್ಬಿದ ಮಸಾಲ ಹಾಕ್ಬೇಕು ಇದಕ್ಕೆ. ಆಯ್ತು, ಇದಕ್ಕೆ ಮಸಾಲ ಹಾಕೋಣ. ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಹೆಚ್ಚೆ ನೀರ್ ಹಾಕೊಂಡು ಮಸಾಲ ಎಲ್ಲ ಬರೋ ತರ ಹಾಕಿ ಇದಕ್ಕೆ ಹಾಕೊಳ್ಳಿ. ಇದು ಸ್ವಲ್ಪ ಮಸಾಲ ತೆಳ್ಳಗೆ ಮಾಡ್ಕೋಬೇಕು. ನಾವ್ ಇದ್ರಲ್ಲಿ ಮಸಾಲ ಸ್ವಲ್ಪ ಕುದಿಯೋಂಗಾದಾಗ ಬೆಂಡೆಕಾಯಿ ಹಾಕಿ ಒಂದ್ 10 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಕಾಯಿಲಿ ಕುದಿಯೋಕ್ ಸ್ಟಾರ್ಟ್ ಆದಾಗ ಇದಕ್ಕೆ ಬೆಂಡೆಕಾಯಿ ಹಾಕೋಣ. ಬೆಂಡೆಕಾಯಿ ಇದ್ರಲ್ಲೇ ಬೇಯ್ಬೇಕಲ್ಲ, ಸ್ವಲ್ಪ ಅದಕ್ಕೆ ತೆಳ್ಳಗಿರ್ಲಿ, ಸ್ವಲ್ಪ ನೀರ್ ಜಾಸ್ತಿನೇ ಹಾಕಿ ತೆಳ್ಳಗ್ ಮಾಡ್ಕೊಂಡಿರಿ. ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತದು. ಈ ತರ ತೆಳ್ಳಗಿರ್ಲಿ. ಇವಾಗ ಕುದಿಯಕ್ ಬಿಡೋಣ. ಕುದಿಯಕ್ ಸ್ಟಾರ್ಟ್ ಆಯ್ತು. ಇವಾಗ ಬೆಂಡೆಕಾಯಿ ಹಾಕೋಣ. ಇದು ಒಂದು 10-15 ನಿಮಿಷ ತಗೊಳುತ್ತೆ ಬೇಯಕ್ಕೆ. ಸಾಫ್ಟ್ ಆಗಿ ಬೆಂಡೆಕಾಯಿ ಬೇಯಬೇಕು. ಇದಕ್ಕೆ ಬೆಂಡೆಕಾಯಿ ಹಾಕಿದ್ಮೇಲೆ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರ್ಬೇಕು. ಲಿಡ್ ಮುಚ್ಚಿ ಬೇಯಿಸ್ಬೇಕು, ಬೇಗ ಬೇಯುತ್ತೆ. ಇದಿಷ್ಟು ತೆಳ್ಳಗಿದೆ, ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತೆ. ಪಲ್ಯದ ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಆಗಿದೆ. ಬೆಂಡೆಕಾಯಿ ಎಲ್ಲ ಬೆಂದಿದೆ ನೋಡಿ, ಇಷ್ಟು ಸಾಫ್ಟ್ ಆಗಿ ಬೇಯಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕ್ಬೇಕು. ನಾನು ಚಿಕ್ಕ ಚಮಚದಲ್ಲಿ 2 ಚಮಚ ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪನೇ ಹಾಕಿ ಟೇಸ್ಟ್ ಮಾಡಿ ನೋಡಿ, ಬೇಕಾದ್ರೆ ಎಕ್ಸ್ಟ್ರಾ ಹಾಕೊಳ್ಳಿ. ಉಪ್ಪು ಹಾಕಿದ್ಮೇಲೆ 1 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಪಲ್ಯ ರೆಡಿ ಆಯ್ತು. ಈಗ ಸ್ಟವ್ ಆಫ್ ಮಾಡೋಣ. ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಮನೇಲಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ. ಗ್ರೇವಿ ಇಷ್ಟ ಆಗುತ್ತೆ ಮಕ್ಳಿಗೆ ತುಂಬಾ. ಅಕ್ಕಿ ರೊಟ್ಟಿ ಮಾಡಕ್ಕೆ ನಾನು ಫಸ್ಟ್ ಸರಿ ಮಾಡ್ಕೋತೀನಿ. ಒಂಚೂರು ಸರಿ ಮಾಡ್ಕೋಬೇಕು. ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರ್ ಹಾಕ್ತಿದ್ದೀನಿ. ಒಂದು ಗ್ಲಾಸ್ ನೀರ್ ಹಾಕಿ 1 ಟೀ ಚಮಚ ಉಪ್ಪು ಹಾಕಿ ಆ ನೀರ್ನ ಕಾಯೋ ತನಕ ಬಿಡ್ಬೇಕು. ನೀರ್ ಕಾಯೋ ಅಷ್ಟರಲ್ಲಿ ಇಲ್ಲೊಂದು ಬೌಲ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಸರಿ ತರ ಮಾಡಿಟ್ಕೋಬೇಕು. ಅಲ್ಲಿ ನೀರ್ ಕಾದಾಗ ಪ್ಯಾನ್ ಅಲ್ಲಿ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಇದು ಇಷ್ಟು ತೆಳ್ಳಗ್ ಮಾಡ್ಕೋಬೇಕು. ಈ ನೀರ್ ಕಾದಿದೆ, ಈ ಮಾಡ್ಕೊಂಡ್ವಲ್ಲ ಸರಿ, ಅದನ್ನ ಈ ನೀರಲ್ಲಿ ಮಿಕ್ಸ್ ಮಾಡ್ಬೇಕು. ಇದನ್ನ ಹಾಕಿ 1-2 ನಿಮಿಷ ನೀವು ಬಿಡದೆ ಕೈ ಆಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಗಂಟಾಗತ್ತೆ. ಇದು ಗಟ್ಟಿ ಆಗ್ತಾ ಹೋಗುತ್ತೆ, ಸ್ವಲ್ಪ ಬೆಂದಂಗ ಆಗುತ್ತೆ ಸಾಫ್ಟ್ ಆಗಿ. ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು, ಡ್ರೈ ಅಕ್ಕಿ ಹಿಟ್ಟನ್ನ ಆಡ್ ಮಾಡೋದು. ಇದನ್ನ ಸರಿ ಅಂತಾರೆ, ಕೆಲವರು ಉಕ್ಕರಿಸಿದ ರೊಟ್ಟಿ ಅಂತಾನೂ ಅಂತಾರೆ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರ್ತವೆ ರೊಟ್ಟಿ, ಹೊರಟಾಗದೇ ಇಲ್ಲ. ಕೆಲವರು ಬರೀ ಬಿಸಿ ನೀರಲ್ಲೇ ಕಲಸಿ ಅಕ್ಕಿ ಹಿಟ್ಟನ್ನ ರೊಟ್ಟಿ ಕೂಡ ಮಾಡ್ತಾರೆ. ಈ ತರ ಮಾಡ್ಕೊಂಡ್ ಮಾಡಿದ್ರೆ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ಸಾಫ್ಟ್ ರೊಟ್ಟಿ ಬರುತ್ತೆ. ಇದಾಯ್ತು, ಇಷ್ಟಾದ್ರೆ ಸಾಕು. ನೋಡಿ, ಇಷ್ಟು ಗಟ್ಟಿಗಿದೆ, ಬೆಂದಂಗಾಗಿದೆ ನೋಡಿ, ಸಾಫ್ಟ್ ಆಗಿ. ಇದಕ್ಕೆ ಇವಾಗ ಡ್ರೈ ಹಿಟ್ಟು ಆಡ್ ಮಾಡ್ಬೇಕು. ನಾನಿಲ್ಲಿ 1 ಚಿಕ್ಕ ಬೌಲ್ ಅಷ್ಟು ಅಕ್ಕಿ ಹಿಟ್ಟಲ್ಲಿ ಸರಿ ಮಾಡ್ಕೊಂಡಿದೀನಿ. ಅದ್ರ 3ರಷ್ಟು ಅಕ್ಕಿ ಹಿಟ್ಟನ್ನ, ಡ್ರೈ ಹಿಟ್ಟನ್ನ ಹಾಕಿ ಕಲ್ಸ್ಕೊತೀನಿ. ಇದು ಹೆಚ್ಚು ಕಮ್ಮಿ ಎಷ್ಟು ಬೇಕಾದ್ರೂ ಹಾಕೋಬಹುದು, ಇಷ್ಟೇ ಹಾಕ್ಬೇಕಂತ ಏನಿಲ್ಲ. ಕಲಿಸಿದಾಗ ಈ ತರ ಹಿಟ್ಟು ಹಾಕಿ ಕಲಿಸ್ಕೊಂಡಾಗ ನಿಮ್ಗೆ ಗಟ್ಟಿ ಆಗ್ತಿದೆ ಅನ್ಸಿದ್ರೆ ಸ್ವಲ್ಪ ಬಿಸಿನೀರ್ ಆಡ್ ಮಾಡ್ಕೊಳ್ಳಿ. ಇಲ್ಲ ತೆಳುವಾಯ್ತು ಅನ್ಸಿದ್ರೆ ಎಕ್ಸ್ಟ್ರಾ ಡ್ರೈ ಅಕ್ಕಿ ಹಿಟ್ಟನ್ನ ಹಾಕೊಂಡು ಕಲ್ಸ್ಕೋಬಹುದು. ಹೆಂಗ್ ಮಾಡಿದ್ರು ಸಾಫ್ಟ್ ಆಗೇ ಬರುತ್ತೆ ಈ ಸರಿ ಮಾಡ್ಕೊಳ್ಳೋದ್ರಿಂದ. ಇದನ್ನ ಸ್ಟವ್ ಆಫ್ ಮಾಡಿ 10 ನಿಮಿಷ ಬಿಡೋಣ. ತಣ್ಣಗಾಗ್ಬೇಕು ಸ್ವಲ್ಪ, ಇದನ್ನ ಕೈಯಲ್ಲಿ ಕಲ್ಸ್ಕೋಬೇಕು. ಸೊ ತಣ್ಣಗಾಗಕ್ ಬಿಡೋಣ. ರೊಟ್ಟಿ ಹಿಟ್ಟು ಇವಾಗ ತಣ್ಣಗಾಗಿದೆ. ಇದನ್ನ ಕೈಯಲ್ಲಿ ಕಲ್ಸಿದ್ರೆ ಚೆನ್ನಾಗಿ ಕಲ್ಸ್ಬೋದು. ಅದಕ್ಕೆ ಮುಂಚೆ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಅವಾಗ ಅಂಟಾಗಲ್ಲ ಕೈ ಜಾಸ್ತಿ.
ಈ ಸ್ಪೂನಲ್ಲಿರಲ್ಲ ತೆಕ್ಕೊಳ್ಳೋಣ. ಈ ರೊಟ್ಟಿ ಪ್ಲೈನ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಇದು ಸೊಪ್ಪಿನ ರೊಟ್ಟಿ ಅಥವಾ ತರಕಾರಿ ರೊಟ್ಟಿ ಮಾಡೋದಾದ್ರೂ ಸೇಮ್ ಇದೇ ತರ ಸರಿ ಮಾಡ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ. ಈಗ ಕಲ್ಸೋವಾಗ ತರಕಾರಿಗಳನ್ನ ತುಂಬಾ ಸಣ್ಣ ಕಟ್ ಮಾಡಿರುವಂತ ತುರಿದಿರುವಂತ ತರಕಾರಿಗಳು ಹಾಕೊಳ್ಳೋದು, ಇಲ್ಲ ಸೊಪ್ಪು ಸಣ್ಣ ಕಟ್ ಮಾಡಿ ಸೊಪ್ಪು ಹಾಕೊಳ್ಳೋದು ಮಾಡ್ಬೋದು. ಇವಾಗ ಕಲ್ಸಿ ರೊಟ್ಟಿ ಮಾಡೋದು. ಇವಾಗ ಗಟ್ಟಿ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ನ, ಮಳ್ಳು ನೀರು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ನೀರ್ನ ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ಳಿ. ಇಲ್ಲ ತೆಳುವಾಯ್ತು ಅನ್ಸಿದ್ರೆ ಡ್ರೈ ಹಿಟ್ಟನ್ನ ಹಾಕೊಂಡು ಕಲ್ಸ್ಕೊಬಹುದು. ಈ ತರ ಪ್ಯಾನ್ ಅಲ್ಲಿ ಕೆಳಗೆಲ್ಲ ಮೆತ್ಕೊಂಡಿರುತ್ತಲ್ಲ, ಅದಕ್ಕೆಲ್ಲ ಒಂದ್ ಸ್ವಲ್ಪ ಡ್ರೈ ಹಿಟ್ಟು, ಅಕ್ಕಿ ಹಿಟ್ಟನ್ನ ಹಾಕೊಂಡು ಈ ತರ ಅಂದ್ರೆ ಎಲ್ಲ ಬಂದ್ಬಿಡತ್ತೆ. ನಿಮಿಷ ಹಿಟ್ಟನ್ನ ಈ ತರ ಮಿದ್ಕೊಳ್ಳಿ, ಚೆನ್ನಾಗಾಗತ್ತೆ ಸಾಫ್ಟ್ ಆಗಿ. ಇದು ಉಂಡೆಗಳನ್ನು ಇವಾಗ್ಲೇ ಮಾಡಿಟ್ಕೊಂಡ್ಬಿಡೋಣ. ಒಂದ್ ಸೈಜ್, ಯಾವ ಸೈಜ್ ಬೇಕು ರೊಟ್ಟಿ ಆ ಸೈಜ್ಗೆ. ರೊಟ್ಟಿ ಮಾಡಕ್ಕೆ ನಾನು ಇನ್ನೊಂದು ತವಾ ತಗೊಂಡಿದ್ದೀನಿ, ಕಾಸ್ಟ್ ಐರನ್ ತವಾ. ಅದನ್ನ ಕಾಯಕ್ಕಿಡೋಣ. ರೊಟ್ಟಿ ಅರಿಯಕ್ಕೆ ಅಥವಾ ತಟ್ಟಕ್ಕೆ ಒಂದ್ ಸ್ವಲ್ಪ ಹಿಟ್ಟು ಬೇಕು, ಡ್ರೈ ಹಿಟ್ಟು, ಅಕ್ಕಿ ಹಿಟ್ಟು, ಡ್ರೈ ಹಿಟ್ಟು ತಗೊಂಡಿದ್ದೀನಿ. ಮತ್ತೆ ಒಂದು ಬೌಲಲ್ಲಿ ಬಟ್ಟೆ ತಗೊಂಡಿದ್ದೀನಿ, ಒಂದು ಚಿಕ್ಕ ಕಾಟನ್ ಬಟ್ಟೆ. ಇದು ರೊಟ್ಟಿಗೆ ನೀರ್ ಹಚ್ಚಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಕರ್ಚೀಫ್ ಅಂತದ್ದು ಅಥವಾ ಕಾಟನ್ ಬಟ್ಟೆ ಯಾವ್ದಾದ್ರು ಇಟ್ಕೊಳ್ಳಿ. ಒಂದ್ ಬೌಲಲ್ಲಿ ನೀರ್ ಹಾಕೊಂಡು ಇದನ್ನ ಇಟ್ಕೋಬೇಕು. ಇದು ಬೇಯಿಸುವಾಗ ಬೇಕಾಗತ್ತೆ. ಈ ತರ ಸ್ವಲ್ಪ ಡ್ರೈ ಹಿಟ್ ಹಾಕೊಂಡು ರೊಟ್ಟಿ ತಟ್ಟಬೇಕು. ಕೈಯಲ್ಲಿ ತಟ್ಟಕ್ ಕಷ್ಟ ಆಗತ್ತೆ ಅಂದ್ರೆ ಚಪಾತಿ ತರ ರತಡಿ ತಗೊಂಡು ಚಪಾತಿ ತರ ಹರ್ಕೋಬಹುದು, ಈಸಿಯಾಗಿ ಸ್ಪ್ರೆಡ್ ಆಗತ್ತೆ. ಈ ತರ ಅರ್ಧ ಮುಗ್ದಾಗ ಈ ಎಡ್ಜೆಲ್ಲ ಈ ತರ ಒಡ್ಕೊಂಡಂಗಾಗಿರುತ್ತಲ್ಲ, ಅದನ್ನ ಈ ತರ ಫೋಲ್ಡ್ ಮಾಡ್ತಾ ಹೋಗಿ ಸ್ವಲ್ಪ ಎಡ್ಜ್ನ. ಈ ತರ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಅದನ್ನ ಪ್ರೆಸ್ ಮಾಡಿದ್ರೆ ಅವ್ ಒಡ್ಕೊಂಡಂಗಿರಲ್ಲ, ರೌಂಡ್ ಬರುತ್ತೆ, ಕ್ಲೀನ್ ರೌಂಡ್ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನ ತುಂಬಾ ತೆಳ್ಳಗೆ ಕಲ್ಸ್ಕೋಬೇಡಿ, ಅರಿಯಕ್ ಕಷ್ಟ ಅಥವಾ ತಟ್ಟಕ್ಕೂ ಕಷ್ಟ ಆಗುತ್ತೆ. ತುಂಬಾ ಗಟ್ಟಿಯಾಗೂ ಮಾಡ್ಕೋಬೇಡಿ, ಮೀಡಿಯಂ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗ್ ನೀರ್ ಹಾಕಿ ನೋಡಿ, ಕಾದಿದೆ ಅಂತ ಗೊತ್ತಾಗುತ್ತೆ. ಇವಾಗ ರೊಟ್ಟಿ ಹಾಕಿ ಬೇಯಿಸ್ಬೋದು. ರೊಟ್ಟಿನ ತವಾ ಮೇಲೆ ಹಾಕಿದಾಗ ನಾವು ತಟ್ತಿದ್ವಲ್ಲ, ಮೇಲಿನ ಪಾರ್ಟು ಕೆಳಗೆ ಹೋಗ್ಬೇಕು, ಕೆಳಗಿನ ಪಾರ್ಟು ಮೇಲ್ ಬರೋ ತರ ಹಾಕಿ. ಯಾಕೆಂದ್ರೆ ಕೆಳಗೆ ಹಿಟ್ಟು ಜಾಸ್ತಿ ಮೆತ್ಕೊಂಡಿರುತ್ತೆ, ಅದಕ್ಕೇನೆ ನಾವು ನೀರ್ ಹಚ್ಬೇಕು. ಅವಾಗ ಹಿಟ್ಟೆಲ್ಲ ಹೋದ್ರೆ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ. ಹೆಚ್ಚಿಗೆ ಡ್ರೈ ಹಿಟ್ ಮೆತ್ಕೊಂಡಿದ್ರೆ ರೊಟ್ಟಿ ಒರಟಾಗುತ್ತೆ. ಒಂದು 5-10 ಸೆಕೆಂಡ್ಸ್ ಆದಾಗ ಮೇಲಕ್ಕೆ ನೀರ್ ಹಚ್ಬೇಕು. ನಾವ್ ಇಟ್ಕೊಂಡಿದ್ವಲ್ಲ ಬಟ್ಟೆ ಮತ್ತೆ ನೀರು ಒಂದ್ ಬೌಲಲ್ಲಿ, ಅದ್ರಲ್ಲಿ. ಬಟ್ ನೀವು ನೀರ್ ಹಚ್ಚಕ್ ತಗೊಂಡಾಗ ನೀರ್ನ ಈ ತರ ಹಿಂಡ್ಬಿಟ್ಟು ಸ್ವಲ್ಪ ವೆಟ್ಟಿರ್ಲಿ ಅಷ್ಟೇ, ತುಂಬಾ ನೀರ್ ಇರಬಾರ್ದು ಬಟ್ಟೆಯಲ್ಲಿ. ಅದನ್ನ ಹಚ್ಬೇಕು. ಒಂದ್ ಸ್ವಲ್ಪ ಹಚ್ಬಿಡಿ. ಈ ನೀರ್ ಹಚ್ಚಿದ ಸೈಡ್ ಎಲ್ಲ ಡ್ರೈ ಆಯ್ತು. ಇವಾಗ ರೊಟ್ಟಿನ ಮಗ್ಸ್ಬಿಟ್ಟು ಇನ್ನೊಂದ್ ಸೈಡು ಬೇಯಿಸ್ಕೊಳ್ಳೋಣ. ಈಗ ಅರ್ಧ ಬೆಂದಾಗ ರೊಟ್ಟಿ ಈ ತರದ್ ಒಂದು ಟಿಶ್ಯೂ, ಕಾಟನ್ ಟಿಶ್ಯೂನೋ ಕಿಚನ್ ಟವಲ್ಲೋ, ಕಾಟನ್ ಟವಲ್ ಆದ್ರೂ ಪರವಾಗಿಲ್ಲ, ಅದನ್ನ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಇನ್ನೊಂದ್ ಸೈಡ್ ಕೂಡ ಪ್ರೆಸ್ ಮಾಡ್ಬೇಕು ಟಿಶ್ಯೂನಲ್ಲಿ. ಇಷ್ಟೇ ಆಯ್ತು ರೊಟ್ಟಿ. ರೊಟ್ಟಿ ಈ ತರ ಹಿಟ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ರೊಟ್ಟಿ, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೆಂಡೆಕಾಯಿ ಪಲ್ಯಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ರೊಟ್ಟಿ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್ ಎವ್ರಿವನ್. ಬಾಯ್.